ಲೇಪಾಕ್ಷಿಯ ವೀರಭದ್ರ ದೇವಾಲಯವು ನಮ್ಮ ನೆರೆ ರಾಜ್ಯವಾದ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ. ಅನಂತಪುರದಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಇದು 16ನೇ ಶತಮಾನದಲ್ಲಿ ನಿರ್ಮಾಣವಾದ ಪ್ರಾಚೀನ ದೇವಾಲಯ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸ್ಥಾಪಿಸಿದ ದೇವಾಲಯ. ಇಲ್ಲಿ ವಾಸ್ತುಶಿಲ್ಪ ಕೂಡ ಬಹು ಸುಂದರವಾದ ಈ ದೇವಾಲಯವು ಹಲವು ವಿಶೇಷತೆಯಿಂದ ಕೂಡಿದೆ. ಭಾರತಾದ್ಯಂತ ಪ್ರವಾಸಿಗರು, ಭಕ್ತಾದಿಗಳು ಇಲ್ಲಿ ಆಗಮಿಸುತ್ತಾರೆ. ಎಲ್ಲರೂ ಒಮ್ಮೆ ನೋಡಲೇಬೇಕಾದ ಸ್ಥಳ ಈ ಲೇಪಾಕ್ಷಿ. ಲೇಪಾಕ್ಷಿಯ ವೀರಭದ್ರ ದೇವಾಲಯದಲ್ಲಿ ಅನೇಕ ಪ್ರಮುಖ ಅಂಶಗಳು ಇವೆ. ದೇವಾಲಯವನ್ನು ಪ್ರವೇಶಿಸಲು ಮೊದಲು ನಿಮಗೆ ಕಾಣಿಸುವುದು ಈ ನಂದಿ ವಿಗ್ರಹ. ಇದು ದೇವಾಲಯದ ಆವರಣದಲ್ಲಿ ಇದ್ದು ಭಾರತದ ಅತಿದೊಡ್ಡ ಏಕಶಿಲಾ ನಂದಿ ವಿಗ್ರಹವಾಗಿದೆ. ಇದರ ಎತ್ತರ 15 ಅಡಿ, ಅಗಲ 27 ಅಡಿ. ಈ ಸುಂದರ ನಂದಿ ವಿಗ್ರಹವು ದೇವಾಲಯದ ಬೃಹತ್ ನಾಗಲಿಂಗ ಕಡೆ ಮುಖ ಮಾಡಿದೆ. ವೀರಭದ್ರ ಸ್ವಾಮಿ ಈ ದೇವಾಲಯದ ಪ್ರಧಾನ ದೇವರು. ಈ ದೇವರು ಪುರಾತನ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಿದ್ದು, ಆ ನಂತರ ವಿಜಯನಗರ ಕಾಲದಲ್ಲಿ ಮರುನಿರ್ಮಾಣ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ವೀರಭದ್ರ ಸ್ವಾಮಿ ಮಾತ್ರವಲ್ಲದೆ 5 ಶಿವಲಿಂಗಗಳು, ಪಾರ್ವತಿ ದೇವಿ, ವಿಷ್ಣು, ಗಣೇಶ, ಭದ್ರಕಾಳಿ ದೇವರುಗಳು ಇದ್ದಾರೆ. ಶಿವರಾತ್ರಿ ಸಮಯದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ವೀರಭದ್ರನ ದರ್ಶನ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಒಂದು ಸ್ತಂಭವಿದೆ. ಇದು ಪ್ರಮುಖ ಆಕರ್ಷಣೀಯವಾಗಿದೆ. ಇದು ಯಾವುದೇ ಆಧಾರವಿಲ್ಲದೆ ಇಲ್ಲಿ ನಿಂತಿದೆ. ಇದನ್ನು ಹೇಗೆ ರಚಿಸಿದ್ದಾರೆ ಎನ್ನುವುದು ಯಾರಿಗೂ ತಿಳಿದಿಲ್ಲ. ಯಾವ ತಂತ್ರಜ್ಞಾನದಿಂದ ಇದು ಸಾಧ್ಯವಾಗಿದೆ ಎಂದು ತಿಳಿಯಲು ಸಾಧ್ಯವಾಗಿಲ್ಲ. ದೇವಾಲಯದ ಹೊರಭಾಗದಲ್ಲಿ ಬೃಹತ್ ನಾಗಲಿಂಗವಿದೆ. ಇದನ್ನು ಬಹಳ ಕಡಿಮೆ ಸಮಯದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. 7 ಅಡಿಯ ಹಾವು ಶಿವಲಿಂಗವನ್ನು ಸುತ್ತಿದೆ. ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಸಂಪತ್ತನ್ನು ನೋಡಿಕೊಳ್ಳುವವನು ಒಬ್ಬ ಮಂತ್ರಿಯುವಿನ ಕಾರಣ ಆರೋಪಿಸಿದ. ಆದ ಕಾರಣ ರಾಜ ಮಂತ್ರಿಯ ಕಣ್ಣನ್ನು ಕಿತ್ತೆಸೆಯುತ್ತಾನೆ. ತನ್ನ ಕಣ್ಣನ್ನು ಕಿತ್ತಿ ರಾಜನಿಗೆ ಅರ್ಪಿಸುತ್ತಾನೆ. ಆ ಸಮಯದಲ್ಲಿ ಬಂದ ರಕ್ತದ ಕಲೆಗಳು ಇಲ್ಲಿ ಕಾಣಬಹುದು ಎನ್ನಲಾಗಿದೆ. ಶಿವ ಮತ್ತು ಪಾರ್ವತಿ ದೇವಿಯ ಕಲ್ಯಾಣ ಮಹೋತ್ಸವಕ್ಕೆ ಮಂಟಪವೊಂದು ರಚಿಸಲು ರಾಜರು ಮುಂದಾದರು. ಆದ ಕಾರಣಾಂತರದಿಂದ ಮಂಟಪವನ್ನು ಪುನರುಗೊಳಿಸಲು ಸಾಧ್ಯವಾಗಲಿಲ್ಲ. ಇಲ್ಲಿ ಒಂದು ನೃತ್ಯ ಮಂಟಪವಿದೆ. ರಂಬೆ ನೃತ್ಯ ಮಾಡುವ ವಿಗ್ರಹವಿದೆ. ಅಲ್ಲದೆ ಹಲವು ದೇವತೆಗಳು ವಿವಿಧ ಸಂಗೀತ ವಾದ್ಯಗಳನ್ನು ಹಿಡಿದು ನಿಂತಿರುವ ವಿಗ್ರಹಗಳು ಕೂಡ ಇವೆ. ಇಲ್ಲಿ ಒಂದು 8 ಅಡಿಯ ಉದ್ದದ ಪಾದದ ಗುರುತು ಇದೆ. ಇದು ಸೀತಾಮಾತೆಯ ಪಾದ ಎಂದು ನಂಬಲಾಗಿದೆ. ಇಲ್ಲಿ ಪಾದದಲ್ಲಿ ಯಾವಾಗಲೂ ನೀರು ಇದ್ದೇ ಇರುತ್ತದೆ. ಅಷ್ಟೇ ಅಲ್ಲದೆ ದೇವಾಲಯವು ವಿಶಿಷ್ಟ ಹಾಗೂ ಸುಂದರ ಶಿಲ್ಪಕಲೆಯಿಂದ ಕೂಡಿದೆ. ವಿವಿಧ ಕೆತ್ತನೆಗಳು ದೇವಾಲಯದ ಕಂಬದ ಮೇಲೆ ಇದೆ. ಕಣ್ಕುಕ್ಕುವ ಕಲೆಯನ್ನು ಈ ದೇವಾಲಯ ಹೊಂದಿದೆ. ಈ ದೇವಾಲಯ ಹಿಂದೂಗಳ ಒಂದು ಪವಿತ್ರ ಕ್ಷೇತ್ರ ಎಂದರೆ ತಪ್ಪಿಲ್ಲ.